Shall we start? ಸ್ನೇಹಿತರೆ, ತಮ್ಮನ್ನೆಲ್ಲ ಆತ್ಮೀಯವಾಗಿ ಈ ವಾರ್ತಾಗೋಷ್ಠಿಗೆ ಬರಮಾಡ್ಕೊಳ್ತೀನಿ. ರಾಜ್ಯದಲ್ಲಿ ಕಳೆದ ಕೆಲವು ವಾರಗಳಿಂದ ಮೈಕ್ರೋ ಫೈನಾನ್ಸಸ್ ಹಾಗೂ ಸಣ್ಣ ಸಾಲಗಳ ಮರುಪಾವತಿಗಾಗಿ ವಸೂಲಿಗಾಗಿ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಅಸಮಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ 2025 ಇದನ್ನು ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ. ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ. ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಅಂತ ನಾವೇನಂತೀವಿ ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಈ ಸುಗ್ರೀವಾಜ್ಞೆ ಮಾನ್ಯ ರಾಜ್ಯಪಾಲರು ಹೇಳೋ ಹಾಗೆ, ನಾನು ರಾಜ್ಯಪಾಲರ ಅಬ್ಸರ್ವೇಷನ್ನು ಒಂದು 6 ಅಬ್ಸರ್ವೇಷನ್ ಅದಾವೆ. ಆ ಅಬ್ಸರ್ವೇಷನ್ ಒಂದೊಂದು ಓದಿ ಆಮೇಲೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತೀನಿ. ಅವ್ರದ್ದು ರಾಜ್ಯಪಾಲರದ್ದು ಅಬ್ಸರ್ವೇಷನ್ ಏನು ಅಂದರೆ, ಸುಗ್ರೀವಾಜ್ಞೆ ಕಲಂ 14ರಲ್ಲಿ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಕಿರು ಹಣಕಾಸು ಸಂಸ್ಥೆ ಸುಗ್ರೀವಾಜ್ಞೆಯ ದಿನಾಂಕದಂದು ಬಾಕಿ ಇರುವ ಸಾಲವನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ. ಮುಂದುವರೆದು ಅವ್ರು ಹೇಳೋದು, ಸಾಲಗಾರನಿಂದ ಬಡ್ಡಿಯೂ ಸೇರಿದಂತೆ ಸಾಲದ ಮೊತ್ತವನ್ನು ವಸೂಲಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ನ್ಯಾಯಾಲಯಗಳು ಮನ್ನಿಸದಿರಲು ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿಲ್ಲಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ಇದು ಆ ಸಮಾಜದ ಅಬಲ ವ್ಯಕ್ತಿಗಳನ್ನು ರಕ್ಷಿಸಬೇಕಾದದ್ದು ಸಂಶಯಾತೀತವಾಗಿ ಸರ್ಕಾರದ ಕರ್ತವ್ಯವೇ ಆಗಿದ್ದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಸೂಕ್ತ ಸಾಧಕ ಬಾಧಕಗಳ ವ್ಯವಸ್ಥೆಯ ಅಡಿಯಲ್ಲಿ ಸಾಲ ನೀಡಿದ ವ್ಯಕ್ತಿಗಳ ಕಾನೂನಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಬಾಕಿ ಸಾಲಗಳನ್ನು ವಿಮೋಚನೆಗೊಳಿಸಿದರೆ ಕಾನೂನುಬದ್ಧ ಮತ್ತು ನೈಜ ಸಾಲ ನೀಡಿದವರ ತೊಂದರೆ ಅನುಭವಿಸಬಹುದು. ಮುಂದುವರೆದು ಬಾಕಿ ಇರುವ ಸಾಲದ ಮೊತ್ತವನ್ನು ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ
ಕಾರಣವಾಗಬಾರ್ದು. ಇನ್ನೊಂದು ಪಾಯಿಂಟ್ ಅವ್ರದ್ದು, ನೈಸರ್ಗಿಕ ನ್ಯಾಯದ ಅಂದರೆ ನ್ಯಾಚುರಲ್ ಜಸ್ಟಿಸ್ ನ್ಯಾಯದ ಒಪ್ಪಿತ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕುಗಳಿಗೆ ಮತ್ತು ಕಾನೂನಾತ್ಮಕ ಪರಿಹಾರಗಳಿಗಾಗಿ ಹೋರಾಟ ಮಾಡುವ ಹಕ್ಕು ಹೊಂದಿದ್ದಾರೆ. ಈ ರೀತಿಯಾಗಿ ವ್ಯಕ್ತಿಯೊಬ್ಬನು ತನ್ನ ಹಕ್ಕುಗಳಿಗಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಡುವುದನ್ನು ತಪ್ಪಿಸುವುದು ಭಾರತ ಸಂವಿಧಾನದ ಅನುಚ್ಛೇದ 19 ಮತ್ತು 32 ಕೊಡಮಾಡಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ. ಇದು ಅವ್ರದ್ದು ಫಸ್ಟ್ ಪಾಯಿಂಟ್ನೊಳಗೆ ಅ ಇ ಈ 4 ಅಂಶಗಳು. ಆ ಫಸ್ಟ್ ಪಾಯಿಂಟ್ನು ಅದು ಸುಗ್ರೀವಾಜ್ಞೆ ಕಲಂ 14 ನಾವೇನು ಮಾಡಿದ್ದೇವೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ನಮ್ಮದು ಪ್ರತಿಕ್ರಿಯೆ ಇವತ್ತು ಬಹಳ ಮುಖ್ಯವಾದ. ಯಾಕಂದರೆ ನಮ್ಮ ಸರ್ಕಾರ ಈಗೇನು ಸುಗ್ರೀವಾಜ್ಞೆ ಹೊರಡಿಸಿದೆ, ಇದು ನೋಂದಾಯಿತ ಅಲ್ಲದ ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೇ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ. ಅವನಿಗೆ ಈಗ ಆ್ಯಸ್ ಆಫ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್ ಅನ್ರಿಜಿಸ್ಟರ್ಡ್ ಇಲ್ಲೀಗಲ್ ಮನಿ ಲೆಂಡರ್ಸ್ ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ. ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ, ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ. ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಗೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ. ಯಾವುದು ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ಇಲ್ಲೀಗಲ್ ಎಲ್ಲ ಇರ್ತದೆ, ಅದನ್ನು ಕೋರ್ಟ್ನವ್ರು ಈಗಲೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರಿಗೆ ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್. ಅದನ್ನು ನಾವು ಪ್ರತಿಕ್ರಿಯಿಸಿದ್ದೇವೆ. ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ, ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಸ್ಕೊಂಡಂಗೆ ಆಗುತ್ತೆ ಅಂತೇಳಿ. ಮೂಲಭೂತ ಹಕ್ಕು ಎಂದು ಪರಿಗಣಿಸೋದಾದರೆ ಸಂವಿಧಾನದ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗ್ಬೋದು. ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ. ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗಿರುವುದಿಲ್ಲ. ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು ಇಲ್ಲೀಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡೋದು, ಅದು ಕೋರ್ಸಿವ್ ವಸೂಲಿ ಮಾಡೋದೇನಿದೆ, ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ. ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ. ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ
ಎಲ್ಲಿಯೂ ಹೇಳಿಲ್ಲ. ಅಂದರೆ ಲೀಗಲ್ ಲೋನ್ ಕೊಟ್ಟವರು, ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಈ ಕೆಲವು ಮೈಕ್ರೋ ಫೈನಾನ್ಸಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್, ಅವ್ರೇನು ಸಾಲ ಕೊಟ್ರ ಅವು ಇಲ್ಲಿಗಲ್ಲು, ಅವನ್ನ ಇದನ್ನು ಮಾಡಬೇಕು ಹಾಗೆ ನಾವೇನು ಹೇಳಿಲ್ಲ. ವಿ ಹ್ಯಾವ್ ಸೆಡ್ ಆಲ್ ದ institutions which are registered under RBI, which are making their business according to the regulations of RBI, they are not covered by this ordinance. They are kept out of this ordinance. ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ, ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ. ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು, ಹಿಂಸೆ ಮಾಡುವುದು, ಒತ್ತಡ ತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ನೈಸರ್ಗಿಕ ನ್ಯಾಯ ಮತ್ತು ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ. ನಮ್ಮ ಸುಗ್ರೀವಾಜ್ಞೆ ಕಲಮು 8 ನಾವು ಶಿಕ್ಷೆಯನ್ನು ಕಾಣಿಸಿದ್ದೇವೆ. ಮೊದಲು 3 ವರ್ಷಗಳವರೆಗೆ ಇದ್ದಿದ್ದು ಈಗ 10 ವರ್ಷಗಳವರೆಗೆ. ಈಗ ಸಾಲ ವಸೂಲಿ ಮಾಡೋ ಮುಂದೆ ಎಂತೆಂಥ ಕ್ರಮ, ಯಾವ ರೀತಿಯ ಅಮಾನುಷವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು, ಶಿಕ್ಷೆಯ ಗಾತ್ರವನ್ನು, ಪ್ರಮಾಣವನ್ನು ನಾವು ಅಪ್ ಟು 3 years ಅಂತಿತ್ತು, ಅದನ್ನು ಅಪ್ ಟು 10 years ಅಂತ ಮಾಡಿದ್ವಿ. ಸಾಲ ಇದು ದಂಡ ಅಪ್ ಟು 5,000 ಏನಾಯಿತು, ನಾವು ಅಪ್ ಟು 5 lakhs ಮಾಡಿದ್ವಿ. ಅದನ್ನ ಗವರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ, ನೀವು ಸಣ್ಣ ಸಾಲ ಇದಕ್ಕೆ 3 ಲಕ್ಷ ಇಷ್ಟೇ ಇರ್ತದೆ, ನೀವು ದಂಡ 5 ಲಕ್ಷ ಮಾಡ್ತಿರಲ್ಲ, ಇದು ಸಾಲ ವಸೂಲಾತಿ ಅಲ್ಲ. ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುನ್ನೆದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ. ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರತಿಕ್ರಿಯೆ ಅದು. ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ. ಹೌದು, ಈಗೇನು ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್, ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್, ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಳ್ರಿ, ಯಾವುದರ ಹೊಲದ ಕಾಗದ ಇಟ್ಕೊಂಡಿದ್ರು, ಸೈಟದ ಕಾಗದ ಇಟ್ಕೊಂಡಿದ್ರು, ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆ ಆಗಿದೆ. ಇದು ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ. ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರೋರು ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ, ಈ ಕಿರುಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಮೈಕ್ರೋ ಫೈನಾನ್ಸಸ್ದು ಈಗ ರಿಸರ್ವ್ ಬ್ಯಾಂಕ್ನವ್ರು ಏನು ರೆಗ್ಯುಲೇಟ್ ಮಾಡ್ತಾರೆ, ಅವರು ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ, ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು, ಕೊಲಾಟ್ರಲ್ ಸೆಕ್ಯೂರಿಟಿ ತೊಗೋಬಾರ್ದು ಅಂಥೇಳಿನೇ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ. ಅಂಥದ್ದು ಇರುವಾಗಲೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂಥೇಳಿ ಅವರ ಆಕ್ಷೇಪ ಏನಿದೆ, ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ.
ಮಹತ್ವದ ವಿಚಾರ ಗವರ್ನರು ಹೇಳೋದು ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವರ ದೃಷ್ಟಿಯೊಳಗೆ ಮಹತ್ವದ ವಿಷಯವೆಂದರೆ ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಅನೇಕ ಸಾಲ ನೀಡುವ ಸಂಸ್ಥೆಗಳು ಸುಗ್ರೀವಾಜ್ಞೆ ವ್ಯಾಪ್ತಿಯಿಂದ ಹೊರಗಿವೆ. ಇದು ಕರೆಕ್ಟ್. ನಾವು ಇದನ್ನು ನಮ್ಮ ಆರ್ಡಿನೆನ್ಸ್ನಲ್ಲಿ ಹೇಳಿದ್ದೀವಿ. ಈ ಸುಗ್ರೀವಾಜ್ಞೆಯು ನೋಂದಾಯಿತವಲ್ಲದ ಲೈಸೆನ್ಸ್ ಇಲ್ಲದ ಸಾಲ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹೌದು, ನೀವು ಒಂದನೇ ಪ್ಯಾರಾದಾಗ ಏನಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಂದರ್ಭದಲ್ಲಿ 4ನೇ ತಮ್ಮ ಅಂಶದೊಳಗೆ ಹೇಳ್ತಾ ಇದ್ದೀರಿ. ಆದ್ದರಿಂದ ಇಲ್ಲಿ ಅವರು ಹೇಳೋದು, ಇಲ್ಲಿ ಮಹತ್ವವಾಗಿ ಉಲ್ಲೇಖಿಸಬೇಕಾದದ್ದು ಎಂದರೆ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಸಾಲ ನೀಡುವ ವ್ಯಕ್ತಿಗಳು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಹೊಂದಿದ ನೈಜ ವ್ಯಕ್ತಿಗಳಾಗಿದ್ದು ಪಾರಂಪರಿಕ ಪತ್ತಿನ ವ್ಯವಸ್ಥೆಯಿಂದ ನಿರ್ಲಕ್ಷಿತ ವರ್ಗಕ್ಕೆ ಅಪವಾದವೆನ್ನುವಂತೆ, ಅಂದರೆ ಕೈಬಿಟ್ಟು ಹೋಗದಂತೆ ಕಾರ್ಯನಿರ್ವಹಿಸುತ್ತಾರೆ. ಈ ಇಲ್ಲಿಗಲ್ ಮನಿ ಲೆಂಡರ್ಸ್ಗೆ ಇವರು ನೈಜತೆಯನ್ನು ಆಧರಿಸಿ ಇವರು ಆತ್ಮಸಾಕ್ಷಿ ಪ್ರಜ್ಞೆಯನ್ನು, ಅಂದರೆ ಕಾನ್ಸಿಯಸ್ ಆತ್ಮಸಾಕ್ಷಿ ಪ್ರಜ್ಞೆ ಅದರಿಂದ ಕೊಡ್ತಾರೆ ಅಂಥೇಳಿ ಏನು ಭಾವಿಸ್ಕೊಂಡಿದ್ದಾರೆ, ಅದನ್ನು ನಾವು ಸರ್ಕಾರದವರು ನಾವೇನು ನಮ್ಮ ಪ್ರತಿಕ್ರಿಯೆಯೊಳಗೆ ತೀವ್ರವಾಗಿ ಇದನ್ನು ಮಾಡ್ತೀವಿ. ನಿರ್ಲಕ್ಷಿತ ವರ್ಗ ಅಂದರೆ ಇವತ್ತು ಬಾರೋವರ್ಸ್ ಯಾರು 25%, 30%, 40% ಡಬಲ್ ಹಣ ಕೊಡಬೇಕಾಗಿ ಬರ್ತದಲ್ಲ, ಯಾರು ಬಡ್ಡಿ 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 ಚಕ್ರ ಬಡ್ಡಿ, ದಂಡದ ಬಡ್ಡಿ, ಎಲ್ಲ ಬಡ್ಡಿ, ಈ ರಕ್ತ ಹೀರುವಿಕೆಯನ್ನು ನಡೆದಲ್ಲ, ರಕ್ತ ಹೀರುವಿಕೆಯನ್ನು ತಡೆಯೋದರ ಸಲುವಾಗಿ ಮಾಡಿರ್ತಕ್ಕಂಥ ಸುಗ್ರೀವಾಜ್ಞೆ. ಆತ್ಮಪ್ರಜ್ಞೆಯಿಂದ ಅನುಕಂಪದ ಮೇಲೆ ಸಾಲ ಇವ್ಯಾವೂ ಈ ಸುಗ್ರೀವಾಜ್ಞೆಯ ವ್ಯಾಪ್ತಿಗೆ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಇಲ್ಲ, ಅದು ಉದ್ದೇಶವೂ ಅಲ್ಲ. ಈ ಸುಗ್ರೀವಾಜ್ಞೆಯ ಉದ್ದೇಶ ಯಾರು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ, ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ, ಅಂಥ ಏನು ವಸೂಲಿ ಪ್ರಕ್ರಿಯೆಗಳದಾವು ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು, ಈ ಸುಗ್ರೀವಾಜ್ಞೆ ಆಗಿದೆ. ಈ ಎಲ್ಲ ಕಾಯ್ದೆಗಳೊಳಗೂ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿಯಾದ ಅಸ್ತ್ರ ಈಗ ಸದ್ಯಕ್ಕೆ ಇಲ್ಲ. ಇವೆಲ್ಲ ಇವತ್ತಿನ ಸನ್ನಿವೇಶಕ್ಕೆ. ಆ ಹಿನ್ನೆಲೆಯೊಳಗೆ ಸಮಾಜದ ಕೆಳಸ್ತರಗಳಿಗೆ, ಅಬಲರಿಗೆ ಒಂದು ಸಬಲವಾದ ಅಸ್ತ್ರವನ್ನು ಕೊಡಬೇಕು. ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸಬಲವಾದ ಅಸ್ತ್ರ ಬೇಕು. ಆ ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಬೇರೆ ಬೇರೆ ಕಾನೂನುಗಳ ಇದ್ದರೂ ಸಹಿತ ಈಗಿರುವ ಪರಿಹಾರಗಳು ಕಠಿಣಾತಿ ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫಲವಾದಂಥ ಅವಕಾಶ ಇಲ್ಲ. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಆ ಒಂದು ಸಂದರ್ಭ, ಈ ತುರ್ತು ಸಂದರ್ಭದಲ್ಲಿ ಸರ್ಕಾರ ಲಭ್ಯವಿರುವ ಎಲ್ಲ ಸ್ತರದಲ್ಲಿ ಸಮಾಲೋಚನೆಗಳನ್ನು ಹಲವಾರು ಸುತ್ತಿನಲ್ಲಿ ಕೈಗೊಂಡು ಈ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ. ಸರ್ಕಾರದ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ತರಗಳಲ್ಲೂ, ಮುಖ್ಯಮಂತ್ರಿವರೆಗಿನ ಎಲ್ಲ ಹಂತಗಳಲ್ಲೂ ಸಮಾಲೋಚನೆಗಳನ್ನು ಮಾಡಿದ್ದೇವೆ. ಈಗ ರಾಜ್ಯಪಾಲರು ಏನು ಸಲಹೆ ಕೊಡ್ತಾರೆ, ಹೆಂಗಂದ್ರು ನಿಮ್ಮದು ಸೆಷನ್ ಬರ್ತಲ್ಲ, ಅವಾಗ ಚರ್ಚೆ ಮಾಡಿ ಇದು ಮಾಡಿರಿ,
ಅಂತ ಸಲಹೆ ಕೊಟ್ಟರೆ. ಇನ್ನೂ ಒಂದು ತಿಂಗಳ ಈ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಒಂದು ತಿಂಗಳ ಇದೆ. ಟೈಮ್ ಭಾಳಷ್ಟು ಡಿಲೇ ಆಗ್ತದೆ. ನಾವು ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು, ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರು ಸಲ್ಲಿಕೆ ಮಾಡಲಿದೆ. ಎಸ್, ಅಲ್ರಿ, ಈಗ ಏನೈತಿ ಅಂದ್ರೆ ಶಿಕ್ಷಣ ಅಪ್ ಟು 3 years ಇದ್ದಿದ್ದು ಅಂದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಗುನ್ನೆ ಯಾರಾದರೂ ಎಕ್ಸ್ ಮಾಡಿದ್ದ ಅಂದ್ರೆ 3 ವರ್ಷದವರೆಗಿನ ಶಿಕ್ಷೆಯ ಆ ಗುನ್ನೆ ಆಗಿದ್ರೆ ಅವನ್ನ ನೀವು ಒಂದು ದಿವಸ ಸಹಿತ ರಿಟೈನ್ ಮಾಡೋಕ್ಕೆ ಬರಲ್ಲ. ಯು ಆರ್ ಆನ್ ಬೇಲ್ ಆಟೋಮೆಟಿಕಲಿ. ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ಅವರ್ ಸೊಸೈಟಿ ಎಟ್ ಲಾರ್ಜ್. ಅದರಿಂದ ಯಾವ ನಿರುಪಯೋಗಿ ಕ್ಲಾಸಸ್ ಅದಾವು ಅವುಗಳಿಂದ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಹಿನ್ನೆಲೆಯೊಳಗೆ ಈ ಸುಗ್ರೀವಾಜ್ಞೆಯನ್ನು ತರ್ತಾ ಇದೆ. ಈಗಾಗಲೇ ಅನಧಿಕೃತವಾಗಿ ನಡೀತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳ ಕ್ರಮ ಕೈಗೊಳ್ಳಕ್ಕೆ ಸಾಕಷ್ಟು ಕಾನೂನು ಇದೆ. ಈ ಹೊಸ ಕಾನೂನು ಎಲ್ಲಿದೆ? ಈಗ ಅನಧಿಕೃತ ಇರೋದಕ್ಕೆ ಪೊಲೀಸ್ ಇಲಾಖೆಯೊಳಗೆ ಏನೈತಿ ಅಂದ್ರೆ ಪರವಾನಗಿನೇ ಇಲ್ಲದೆ ನಡೆಸಲಿಕ್ಕೆ ಈ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಇದೆ ಇಲ್ಲ? ಅಲ್ಲಲ್ಲ, ಸಾಧ್ಯದ ಅಂದ್ರೆ ಎಕ್ಸ್ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನ್ನ ಏನು ಕ್ರಮ ತಗೋತೀರಿ ನೀವು? ಪೊಲೀಸ್ ಕೆನಾಟ್ ಹೋಲ್ಡ್ ಹಿಮ್ ಇವನ್ ಫಾರ್ ಎ ಡೇ. ಇತ್ತೀಚಿನ ಎಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯೊಳಗೆ ನೀವು ಅವನ್ನ ಅರೆಸ್ಟ್ ಮಾಡಿ ಒಂದು ದಿವಸನೂ ಇಟ್ಕೊಳಕ್ಕೆ ಬರಲ್ಲ. ಆ ಪೊಲೀಸ್ ಸ್ಟೇಷನ್ನಾಗ ನೀವು ಜಡ್ಜಿನ ಮುಂದೆ ಸಹಿತ ನೀವು ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ಇದು ಸ್ಟೇಷನ್ ಬೇಲೆ. ಈಗ ಇನ್ನೊಂದು ಬರುತ್ತೆ, ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ, ಸಾಲ ಕೊಟ್ಟವರ ಹಿತವನ್ನು ಕಾಪಾಡಿಲ್ಲ ಸುಗ್ರೀವಾಜ್ಞೆ. ಈ ಸುಗ್ರೀವಾಜ್ಞೆ ಸಾಲಗಾರನ ಅಮಾನವೀಯ ವಸೂಲಾತಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಷೇಧಿಸುವಂಥದ್ದು. ಯಾರು ಕಾನೂನಾತ್ಮಕವಾಗಿ ಸಾಲ ಕೊಟ್ಟರೆ ಅವ್ರ ಹಿತನೂ ಈ ಒಂದು ಸುಗ್ರೀವಾಜ್ಞೆ ಪರಿಗಣಿಸ್ತದೆ. ಅವ್ರನ್ನ ಈ ವ್ಯಾಪ್ತಿಯೊಳಗೆ ತೊಗೊಂಡೇ ಬರೋದಿಲ್ಲ ನಾವು. ಈಗ ಸರ್ಕಾರದ ಪ್ರಕಾರ ಯಾವ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಕಾನೂನು ಬಾಹಿರವಾಗಿ ಯಾರು ಚಟುವಟಿಕೆ ಮಾಡ್ತಾ ಇದ್ದಾರೆ ಅವರಷ್ಟೇ ಕಿರುಕುಳ ನೀಡ್ತಿದ್ದಾರೆ ಅಂತ ಸರ್ಕಾರ. ಈ ಸುಗ್ರೀವಾಜ್ಞೆ ಆ ಕಾನೂನು ಆ ರೀತಿಯಾದ ಸಾಲಗಾರರಿದ್ದಾರೆ ಅವರನ್ನ ಮಟ್ಟ ಹಾಕ್ತದೆ. ಈಗ ಬ್ಯಾಂಕ್ಗಳಿದ್ರೆ ಬ್ಯಾಂಕಿನ ಸಾಲ ವಸೂಲಿ ಮಾಡುವಂಥದ್ರಲ್ಲಿ ಒಂದು ವೇಳೆ ಅವ್ರದ್ದು ಸ್ಪೆಸಿಫಿಕ್ಕಾಗಿ ಏನಾದರೂ ಇದ್ದರೆ ಅವರು ಕಂಪ್ಲೇಂಟ್ ಮಾಡ್ಬೋದು. ಆದರೆ ದೇ ಆರ್ ನಾಟ್ ಕಮಿಂಗ್ ಅಂಡರ್ ದಿಸ್ ಲಾ. ಅಲ್ಲಿ ಅವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು ರೆಗ್ಯುಲೇಷನ್ಸ್ ಅದಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಂಬುಡ್ಸ್ಮನ್ ಇದ್ದಾರೆ. ಇನ್ನೊಂದು ಏನಾಗ್ತದೆ ಸರ್, ಈಗ ರಿಸರ್ವ್ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ ವರ್ಕ್ ಮಾಡ್ತಾ ಇರ್ತಕ್ಕಂಥ ಫೈನಾನ್ಸ್ ಕಂಪ್ನಿಗಳು, ಮೈಕ್ರೋ ಇರ್ಬೋದು ಮತ್ತು ಫೈನಾನ್ಸ್ ಇರ್ಬೋದು, ಇವರು ಸಾಲ ಕೊಡ್ತಾರೆ ಅಧಿಕೃತವಾಗಿ. ಈಗ ಕಿರುಕುಳ ಕೊಡೋರು ಅನಧಿಕೃತ ಅಂತ ನೀವು ಹೇಳ್ತೀವಿ, ಕರೆಕ್ಟ್ ಸರ್? ಇನ್ನೊಂದು ರಿಪೀಟ್ ಮಾಡಿ. ಈಗ ಅವರ ಪ್ರಶ್ನೆ, ಅನಧಿಕೃತವಾಗಿ ರಿಜಿಸ್ಟರ್ಡ್ ಮಾಡದೇ ಇರತಕ್ಕಂಥ ಸಾಲಗಾರರನ್ನ ಯಾಕೆ ಅವಕಾಶ ಕೊಡ್ತೀರಿ ಅಂತ? ಅಲ್ಲಲ್ಲ, ಕೊಡೋರು ಈಗ ನೀವು ಸಾಲ ಕೊಡ್ತಿರ್ತೀರಿ, ನೀವು ಮೈಕ್ರೋ ಫೈನಾನ್ಸ್ ಕೊಡ್ತೀರಿ ಅಂತ ತಿಳ್ಕೊಳ್ರಿ. ನೀವು ಯಾರನ್ನೂ ಕೇಳಿಲ್ಲ, ನೀವು ಸರ್ಕಾರನೂ ಕೇಳಿಲ್ಲ, ಲೈಸೆನ್ಸು ತೊಗೊಂಡಿಲ್ಲ, ರಿಜಿಸ್ಟ್ರು ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ 100 ಮಂದಿ ಸಾಲ ತೊಗೊಂಡಾರ. ಯು ಆರ್ ನಾಟ್ supposed to lend. You are not supposed to lend as you want.
ನೀವು 3 ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ತಿಳ್ಕೊಡ್ರಿ, ಸಣ್ಣ ಸಾಲ. ಆ 3 ಲಕ್ಷ 6 ಲಕ್ಷ ಆಗುತ್ತೆ. ಆಮೇಲೆ ನೀವು ಅವನದು ಮನೆ ಬರ್ಸ್ಕೊತೀರಿ, 20 ಲಕ್ಷದ ಮನೆ ಬರ್ಸ್ಕೊತೀರಿ, ಆ ಕಾಗದ ಇಟ್ಕೊತೀರಿ, ಅದು ಬಡ್ಡಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ, ಅದು 10 ಲಕ್ಷ ಆಗುತ್ತೆ. ಅವಾಗ ಆ ಮನೆ ನೀವು ಕೊಡಬೇಕು ಅಂತ ಹೇಳ್ತೀರಿ. ಇವೆಲ್ಲ ನಡೆದಿರುವಂಥದ್ದು. ಈ ಇಂಥವೇನದಾವಲ್ಲ ಅವಕ್ಕೆ ಈ ಸುಗ್ರೀವಾಜ್ಞೆ ಮಟ್ಟ ಹಾಕ್ತದೆ. ಏನಾಗಿದೆ ಅಂದ್ರೆ ಮಹಿಳೆಯರನ್ನ ಒಂದು ಗೂಡಿಸಿ ಒಂದು ಕಡೆ ಒಂದೊಂದು ಓಣಿ ಒಳಗಡೆ ಒಂದೊಂದು ಏರಿಯಾದಲ್ಲಿ 10-15 ಹೆಣ್ಮಕ್ಳ ಮಧ್ಯೆ ಕೂರಿಸ್ಕೊಂಡು ಅವರು ಅಲ್ಲೇ ಒಂದು ರಿಜಿಸ್ಟರಲ್ಲಿ ಸೈನ್ ಮಾಡಿಸ್ಕೊಂಡು ಅವ್ರು ಯಾವ ಕಂಪ್ನಿಯಿಂದ ಬಂದಿದ್ದಾರೆ, ಯಾವ ಮೈಕ್ರೋ ಫೈನಾನ್ಸ್ ಅನ್ನೋದು ರಿಜಿಸ್ಟರ್ ಐತೋ ಇಲ್ಲ ಅನ್ನೋದು ಈ ಅನಕ್ಷರಸ್ಥರಿಗೆ ಗೊತ್ತಾಗಲ್ಲ. ಮಹಿಳೆಯರಿಗೆ ಇರ್ತಕ್ಕಂಥ ಪ್ರಮುಖರು ಇವರೆಲ್ಲರಿಗೂ ಕೂರಿಸ್ಬಿಟ್ಟು ಮಹಿಳೆಯರ ಮಧ್ಯೆ ಜಗಳ ಹಚ್ಚಿ ಅವ್ರ ಕಡೆಯಿಂದ ವಸೂಲು ಮಾಡಿ ಅವ್ರ ಮೇಲೆ ಹಾಕುವಂತ ಪ್ರಕ್ರಿಯೆ ನಡೆದಿದೆ. ಇದು ಮೈಕ್ರೋ ಫೈನಾನ್ಸ್ಗಳಿಂದ. ಒಂದು ಸೆಕೆಂಡ್, ನೀವು ಹೇಳು ಮೈಕ್ರೋ ಫೈನಾನ್ಸ್ ಅದಾವು, ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಈ ನಮ್ಮ ಸುಗ್ರೀವಾಜ್ಞೆ ಏನದಲ್ರಿ, ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅವರು ರಿಸರ್ವ್ ಬ್ಯಾಂಕ್ನೊಳಗೆ ರಿಜಿಸ್ಟರ್ ಆಗಿರಬೇಕು. ಅವ್ರಿಗೆ ರಿಸರ್ವ್ ಬ್ಯಾಂಕ್ನವ್ರದ್ದು ರೆಗ್ಯುಲೇಷನ್ ಇರಬೇಕು. ಹಂಗಿದ್ರಷ್ಟೇ ಈ ಸುಗ್ರೀವಾಜ್ಞೆಯಿಂದ ಹೊರಗೆ. ನೀವೇನು ಹೇಳಿದ್ರಲ್ಲ, ಅಂಥ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನೋಂದಿತವಲ್ಲದ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು, ದೇ ಕಮ್ ಅಂಡರ್ ದಿಸ್ ಸುಗ್ರೀವಾಜ್ಞೆ. ನೊಂದಿತರೇ ಇದನ್ನ ಮಾಡ್ತಾ ಇರೋದು ಬಹಳಷ್ಟು ಕೇಳಿದ್ರು. ನೋಂದಾಯಿತ ಆಗಿದ್ದರೆ ದೇ ಕಮ್ ಅಂಡರ್ ರೆಗ್ಯುಲೇಷನ್ಸ್ ಆಫ್ RBI. ಇಲ್ಲಿ ಇನ್ನೊಂದು ಸರ್, ಒಂದು ಕಡೆ ಅನಧಿಕೃತ ಅನಧಿಕೃತ ಈ ಅನಧಿಕೃತಕ್ಕೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ರೈತ, ಇವತ್ತು ವಿಜಾಪುರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತಾರೆ. ಆ ಮನುಷ್ಯ ಏನು ಮಾಡಿದ್ರೆ 8 ಫೈನಾನ್ಸಲ್ಲಿ ಸಾಲ ತಗೊಂಡ್ರು. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಸಾಲ ತೊಗೋಬೇಕಂದ್ರೆ ನಾವು ಆಧಾರ್ ಕಾರ್ಡು NOC ಎಲ್ಲ ತಗೋತೀವಿ. ಅಲ್ಲಿ ಸಾಲ ಇದ್ದಾಗ ಇನ್ನೊಂದು ಬ್ಯಾಂಕಿಗೆ ಹೋದ್ರೆ ನಮ್ಗೆ ಸಾಲ ಸಿಗಲ್ಲ. ಯಾಕಂದರೆ KYC ತಗೋತಾರೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ತಗೋತಾರೆ. ಈ ಮೈಕ್ರೋ ಫೈನಾನ್ಸಲ್ಲಿ ಟೋಟಲಾಗಿ 8 ಕಡೆ ಸಾಲ ತಗೊಂಡೆ, 7 ಲಕ್ಷ ಚಿಲ್ಲರೆ ಸಾಲ ಇದೆ ಅಂತ ಇವತ್ತು ಸ್ವಲ್ಪ ಆರೋಪ ಏನು ಬರುತ್ತೆ, ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋಕೆ ಬರ್ತದೆ. ಮತ್ತು ಹಾಗಾದರೆ ಒಬ್ಬ ಸಾಲ ಕೊಟ್ಟಾಗ ಇನ್ನೂ 6 ಜನ ಹೆಂಗೆ ಸಾಲ ಕೊಟ್ರಿ? 6 ಜನ ಏನು ಸಾಲ ಕೊಟ್ಟರಲ್ರಿ, ಅವರು ನೋಂದಾಯಿತರಿರೋದಿಲ್ಲ, KYC ಕೇಳೋದಿಲ್ಲ, ಅಥವಾ RBI ರೆಗ್ಯುಲೇಷನ್ ಕೆಳಗಿರೋದಿಲ್ಲ. ಅವರು ಇಲ್ಲೀಗಲ್ ಫಿನಾನ್ಸಸ್. ಹೌದು, ಅವ್ರ ಮಟ್ಟ ಹಾಕು ಸುಗ್ರೀವಾಜ್ಞೆ. ಸರ್, ಪ್ರಮುಖವಾಗಿ ಈ ಅಂತಹ ಫೈನಾನ್ಸ್ಗಳನ್ನ ಎಷ್ಟಿದೆ ಅಂತಕ್ಕಂಥದ್ದು ಏನಾದರೂ ಸರ್ಕಾರ ಒಂದೇನಾದರೂ ಆಯಾ ಜಿಲ್ಲಾ ಮಟ್ಟದಲ್ಲಿ ಸಭೆ ಚರ್ಚೆ ಇಲ್ಲ, ಕ್ವಾಂಟಮ್ ಗೊತ್ತಾಗಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 25-30% ಇರ್ಬೋದು, ಅಪ್ರಾಕ್ಸಿಮೇಟ್. ಈಗ ನಾವೇನು ಚರ್ಚೆ ಮಾಡ್ತಾ ಇರ್ತೀವಿ, ಆ ಚರ್ಚೆ ಇದ್ರೊಳಗೆ 25-30% ಇದೆ ಅಂತ. ಅದರಿಂದ ಈಗೇನು ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸಿದ್ದಾರೆ, ನಾವು ಈ ಎಲ್ಲ ವಿವರಗಳೊಂದಿಗೆ ಅವ್ರಿಗೆ ಪುನಃ ಕಳಿಸಿ ಈ ಸುಗ್ರೀವಾಜ್ಞೆಯನ್ನು ದಯಮಾಡಿ ಅನುಮತಿಸಬೇಕು ಅಂಥೇಳಿ ಮತ್ತೆ ಮರುಮನವಿ ಮಾಡ್ತೀವಿ. ರಾಜ್ಯಪಾಲರದ್ದು ಈಗೇನು ಕಳಿಸಿದ್ದಾರೆ ಅದರಲ್ಲಿ ಅವರ ತಪ್ಪು ಗ್ರಹಿಕೆ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ? ತಪ್ಪು ಗ್ರಹಿಕೆ ಇದೆ. ನಮ್ಮ ಉದ್ದೇಶಗಳನ್ನು ಅವರು ಸಂಪೂರ್ಣವಾಗಿ ಅರ್ಥೈಸ್ಕೊಂಡಿಲ್ಲ. ಕೆಲವು ಮಾಹಿತಿಗಳ ಕೊರತೆ ಅವ್ರಿಗೆ ಅನಿಸಿರ್ಬೋದು. ಅವೆಲ್ಲವುಗಳನ್ನು ಇದನ್ನು ಮಾಡಿ ಅವ್ರಿಗೆ ಮತ್ತೆ ಕಳಿಸ್ತೀವಿ. ಅವರು ಪುನಃ ಪರಿಶೀಲಿಸಿ ಅನುಮತಿಸಬೇಕು ಅಂತ ಕೋರ್ತೀವಿ. ನಾಳೆನೇ ಕಳಿಸ್ತೀವಿ. ಸರ್, ಈಗ ಧರ್ಮಸ್ಥಳದಂಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೆಲವೊಂದು ಕಡೆ ಅವರು ಸರ್ಕಾರದ ವಿಮೆ ಪಾಲಿಸಿಗಳನ್ನು ಮಾಡಿಸೋದ್ರ ಮುಖಾಂತರ ಅವರಿಗೆ ಹಣವನ್ನು ಉಳಿತಾಯ ಮಾಡಬೇಕು ಮಹಿಳೆಯರಿಗೆ ಅಂತಕ್ಕಂಥ ವಿಚಾರಗಳು ಇಟ್ಕೊಂಡು ಅಂಥದ್ದೊಂದು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದು ಮೈಕ್ರೋ ಫೈನಾನ್ಸ್ನ ಈ ಸುಗ್ರೀವಾಜ್ಞೆಯಿಂದ ಇಂಥ ಫೈನಾನ್ಸ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಫೈನಾನ್ಸ್ಗಳಿಗೂ ತೊಂದರೆ ಆಗಬಹುದಾ ಅಂತಕ್ಕಂಥ ವಿಚಾರ. ಅಲ್ಲ, ಯಾವ ಫೈನಾನ್ಸ್ ಕಂಪ್ನಿಗಳು ಈ ಮೈಕ್ರೋ ಫೈನಾನ್ಸನ್ನು ರೆಗ್ಯುಲೇಟ್ರಿ ಬಾಡಿ ಕೆಳಗೆ ಮಾಡ್ತಿರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಅಂತಾರೆ. ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಈಸ್ ಆಲ್ಸೋ ಅಟ್ಯಾಚ್ ಟು ದ ಬ್ಯಾಂಕ್ಸ್.
ದೇ ಮೇ ಬಿ ವರ್ಕಿಂಗ್ ವಿತ್ ಎನಿ ಅದರ್ ಫಿನಾನ್ಸಿಂಗ್ NGOs. ಆದ್ದರಿಂದ ಯಾವ ಕಾನೂನಾತ್ಮಕವಾಗಿ ನಡೀತಾ ಇವೆ, ಬಡ್ಡಿ ಹಾಕೋದ್ರೊಳಗೂ ಅವರು ಸೂಚನೆಯನ್ನು ಕೊಟ್ಟಿರ್ತಾರೆ, ಆ ಸೂಚನೆ ಅಂತ ನಡೀತಿರ್ತಾವೆ, ಅವುಗಳಿಗೆ ನಮ್ಮ ಸುಗ್ರೀವಾಜ್ಞೆಯಿಂದ ಏನೂ ತೊಂದರೆ ಆಗದು. ಥ್ಯಾಂಕ್ ಯು. ಸರ್ ಇದು ಹೊರತುಪಡಿಸಿ ಇದು ಹೊರತುಪಡಿಸಿ ತಮ್ಮ ಪ್ರವಾಸೋದ್ಯಮ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಇವತ್ತಿದು ಒಂದೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ಲಾಸ್ಟ್ ಬಾರಿ ಬಂದು ಬೆಂಗಳೂರು ಸಾಕಷ್ಟು ಸುಧಾರಣಾ ಕ್ರಮ ಬಟ್ ಯಾವುದು ಇಲ್ಲಿ ಕಾರ್ಯಗತವಾಗಿಲ್ಲ. ಯಾಕೆ ನಿಮ್ಮ DC ಅವರು 2-3 ಕೆಲಸ ಪ್ರಾರಂಭ ಮಾಡಿದ್ರು ನೋಡಿ. ನಾವೇನು ಅವತ್ತು DC ಆಫೀಸ್ನಾಗ ನೀವೆಲ್ಲರೂ ಹೋಗಿದ್ದೀವಲ್ಲ, DC ಹ್ಯಾಸ್ ಸ್ಟಾರ್ಟೆಡ್ 2-3 works. That is what he has reported to me also, and I am not equipped with that. ನಾನು ಇನ್ನೊಂದು ಬಂದಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ನಮ್ಮ ಐಹೊಳಿ ಕಾರ್ಯಕ್ರಮನ ಧರ್ಮಸ್ಥಳದವ್ರಿಗೆ ನಾವು ಈಗಾಗಲೇ 8 ದೇವಸ್ಥಾನಗಳ ಕಾಂಪ್ಲೆಕ್ಸನ್ನು ಅವ್ರಿಗೆ ಮಾಡೋದಕ್ಕೆ MOU ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 13 ಎಕರೆ ಭೂಮಿಯನ್ನು ಅಲ್ಲೇನು ಗುಡಿಯೊಳಗೆ ಇರ್ತಿದ್ರು ಅವ್ರಿಗೆ ಅಲ್ಲಿ ಮನೆ ಕಟ್ಟೋದಕ್ಕೆ ಜಾಗ ಕೊಡಬೇಕು ಅಂತೇಳಿ ಮಾಡಿ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಏನೇನಾಗಿದೆ ಅಂಥೇಳಿ ನನ್ನ ಹತ್ರ ರೈಟ್ ನೌ ಐ ಆಮ್ ನಾಟ್ ಅಪ್ಡೇಟೆಡ್. ನಾ ಇವತ್ತು ಇಂಡಿಗೆ ಯಶವಂತರಾಯಗೌಡ್ರ ಮದುವೆಗೆ ಬಂದಿದ್ದೆ. ನಾವು ಹೋಗುವಾಗನ ಇದು ಬಂತು. ನನಗೆ ನಿಮ್ಮ ಬ್ಯಾಂಗ್ಳೂರು ಆಫೀಸ್ನವ್ರು ಎಲ್ಲರೂ ಫೋನ್ ಮಾಡ್ತಾಯಿದ್ರು. ಅದಕ್ಕೆ ಐ ಫೆಲ್ಟ್ ದಟ್ ಐ ಶುಡ್ ಮೀಟ್ ಯು ಪೀಪಲ್ ಆ್ಯಂಡ್ ಗೋ. ಮುಖ್ಯವಾಗಿ ಅಂದರೆ ಈ ಎಲ್ಲ ಕಡೆ ಹಂಪಿ ಉತ್ಸವ ಆಗ್ತಾ ಇದೆ, ಈ ಕಡೆ ಚಾಲುಕ್ಯ ರನ್ನ ಉತ್ಸವ ಆಗ್ತಾ ಇದೆ. 9 ವರ್ಷ ಆಯಿತು ನಮ್ಮ ಬಿಜಾಪುರ ರನ್ನ ಉತ್ಸವ ಆಗಿ. ನಿಮ್ದು 2017-18 ಸರ್ಕಾರ ಇದ್ದಾಗ ಆಗಿರೋದು, ಅಂದರೆ 2016 ಈವರೆಗೂ 9 ವರ್ಷಗಳಿಂದ ಆಗಿದೆ. ಲಾಸ್ಟ್ ಟೈಮ್ ನಿಮ್ಗೆ ಗಮನಕ್ಕೆ ತಂದಾಗ ಅದ್ರದ್ದು ಅಮೌಂಟ್ ಸಹಿತ ಕೊಳಿತಾ ಇದೆ ಸರ್. ಕೊಡ್ಬೋದು. 2015-16 ಕನ್ನಡದ ಒಂದೇ ಇದನ್ನ 2015-16ರಲ್ಲಿ ನವರಸ್ಪುರ ಕಳಿಸಿರೋ ರೊಕ್ಕ ಅದಕ್ಕೆ ಕೊಳಿತಾ ಇದೆ. ನವರಸ್ಪುರ ರೊಕ್ಕನೂ ಕೊಳಿತಾ ಹೊಸ ಪ್ರಸ್ತಾವನೆ ಸಲ್ಲಿಸಬೇಕು ಅಂತಾನೆ ಇಲ್ಲ. ಪ್ರವಾಹ ಅದೇ ವಿಜಾಪುರಕ್ಕಷ್ಟೇ ಇಲ್ಲ ಸರ್, ಕುಂಟು ಹೋಗೋಣ ಕಾರಣ ಆಗ್ತಾ ಇದಾವೆ. ಈ ಸಾರಿ ನವರಸ್ಪುರ ಉತ್ಸವ ಮಾಡ್ತಿರೋ? ನವರಸ್ಪುರ ಉತ್ಸವ ಮಾಡೋದಕ್ಕೆ ಟೂರಿಸಂ ಇಲಾಖೆಯಿಂದ ನಾವು ಉತ್ಸುಕರಾಗಿದ್ದೇವೆ. ನಾನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಬಹುಬೇಗ ಅದರ ದಿನಾಂಕವನ್ನು ಗೊತ್ತುಪಡಿಸುವಂತೆ ಅವರಲ್ಲಿ ಕೋರ್ತೇನೆ. ನಾಳೆ ಬಾ ಕತೆ 9 ವರ್ಷದಿಂದ 9 ವರ್ಷ ಅಂದ್ರೆ ಹಣ ಇಲ್ಲ ಅಂತ ಇಲ್ಲ. 2015-16ರಲ್ಲೇ 30 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಸರ್. DC ಅಕೌಂಟ್ ನಲ್ಲೂ ಅಮೌಂಟ್ ಇದೆ. ಅದು ಫಸ್ಟಾಗಿ ಪ್ರಪೋಸಲ್ ಸಲ್ಲಿಸಬೇಕು, ರೊಕ್ಕ ಕೊಡಬೇಕು ಅನ್ನೋದೇನು ಪ್ರಮೇಯ ಇಲ್ಲ. ಇವತ್ತೇ ಡೇಟ್ ತೆಗೆದ್ರೆ ನಾಳೆ ಕಾರ್ಯಕ್ರಮ ಮಾಡ್ಬೋದು, ಅಷ್ಟು ಅನುದಾನ ಇದೆ ಅವ್ರ ಹತ್ರ. ಆದರೂ ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಮಾಡೋದಂತೆ ವರ್ಷ ಮಾಡ್ತೇವೆ. ಥ್ಯಾಂಕ್ ಯು.